ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇಟಲಿ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೂ ಕಾರಣ ಆಯಿತು. ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ ಆಯಿತು. ಮೋದಿ ಮತ್ತು ಮೆಲೋನಿ ಹೆಸರಿನ ಸಂಯೋಜನೆಯಾದ ಮೆಲೋಡಿ ಪದ ಮತ್ತೆ ವೈರಲ್ ಆಗಿದ್ದು ಸುದ್ದಿಯಲ್ಲಿದ್ದಾರೆ, ಚರ್ಚೆಯಲ್ಲಿದ್ದಾರೆ, ಟ್ರೆಂಡಿಂಗ್ನಲ್ಲಿದ್ದಾರೆ. ಈ ಒಂದು ಸ್ಟೋರಿ ಸಾಕಷ್ಟು ರೀತಿಯಲ್ಲಿ ವಿಶ್ಲೇಷಣೆಗೂ ಕೂಡ ಒಳಪಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಟಲಿ ಪ್ರಧಾನಿಗೆ ಮೆಲೋಡಿ ಚಾಕ್ಲೇಟ್ ಉಡುಗೊರೆಯಾಗಿ ಕೊಟ್ಟ ಬೆನ್ನಲ್ಲೇ ಈ ವಿಡಿಯೋ ಹಾಗೂ ಫೋಟೋಗಳು ಸಾಕಷ್ಟು ವೈರಲ್ ಆಯಿತು. ಮೆಲೋನಿಗೆ ನೀಡಿದ ಉಡುಗೊರೆಯನ್ನ ಜನ ಬಹಳ ವಿಶೇಷವಾಗಿ ಒಂದು ರೀತಿಯಲ್ಲಿ ನೋಡಿದ್ರು. ಕುತೂಹಲಕಾರಿಯಾದಂತಹ ಚರ್ಚೆಗಳು ಕೂಡ ನಡೆಯಿತು. ಮೆಲೋಡಿ ವೈರಲ್ ಆಗಿದ್ರು ಕೂಡ ಈ ಇಬ್ಬರು ನಾಯಕರು ಈ ಹಿಂದೆ ಭೇಟಿಯಾಗಿದ್ದಾಗ ಮೆಲೋಡಿ ಹೆಸರು ಜನಪ್ರಿಯಗೊಂಡಿತ್ತು. ಮೋದಿ ಹಾಗೂ ಮೆಲೋನಿ ಅನ್ನುವ ಉಪನಾಮಗಳನ್ನು ಬಳಸಿಕೊಂಡು ಈ ಪದವನ್ನು ಸೃಷ್ಟಿಸಲಾಗಿತ್ತು. ಆದರೆ ಕೇವಲ ಆ ಒಂದೇ ಒಂದು ಟಾಫಿ ಉಡುಗೊರೆನಾ ಅಂತ ಅಂದುಕೊಂಡ್ರೆ ಖಂಡಿತ ತಪ್ಪು. ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೇವಲ ಮೆಲೋಡಿ ಅನ್ನುವಂತಹ ಒಂದು ಟಾಫಿ ಉಡುಗೊರೆಯನ್ನು ಮಾತ್ರ ಕೊಟ್ರ, ಅದನ್ನು ಹೊರತುಪಡಿಸಿ ಏನೂ ಕೂಡ ಮೆಲೋನಿ ಅವರಿಗೆ ಕೊಡ್ಲಿಲ್ವಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇರುವ ಸಂದರ್ಭದಲ್ಲೇ ಪ್ರಧಾನಿ ಮೋದಿ ಭಾರತದಿಂದ ಮೆಲೋನಿಗೆ ಇನ್ನೂ 2 ಸುಂದರವಾದ ಉಡುಗೊರೆಗಳನ್ನು ಕೊಂಡೊಯ್ದಿದ್ರು. ಇದು ಮೆಲೋನಿಯನ್ನ ದೇವತೆಗಿಂತ ಕಡಿಮೆ ಇಲ್ಲದ ಹಾಗೆ ಕಾಣುವಂತೆ ಮಾಡುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿಬಂತು. ಹಾಗಾದ್ರೆ ಯಾವ ಉಡುಗೊರೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಮೆಲೋನಿ ಅವರಿಗೆ ಕೊಟ್ಟಿದ್ದಾರೆ, ಅದರ ವಿಶೇಷತೆಗಳು ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ನ್ಯೂಸ್ 18 ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನ್ಯೂಸ್ 18 ಕನ್ನಡ ಫೇಸ್ಬುಕ್ ಪೇಜ್, ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ ಮೆಲೋಡಿ ಟಾಫಿಯನ್ನು ಉಡುಗೊರೆಯಾಗಿ ಕೊಟ್ಟಿರೋದು ವ್ಯಾಪಕ ಸುದ್ದಿ ಆಗ್ತಾ ಇದೆ. ಪ್ರಧಾನಿ ಮೋದಿ ಅವರಿಂದ ಈ ವಿಶೇಷ ಉಡುಗೊರೆಯನ್ನು ಸ್ವೀಕರಿಸಿದ ಮೆಲೋನಿ ಅವರು ತುಂಬಾನೇ ಖುಷಿಪಟ್ಟು ವಿಡಿಯೋವನ್ನು ಮಾಡಿ ಅದರ ಮೂಲಕ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದು ಇಬ್ಬರು ಪ್ರಧಾನಮಂತ್ರಿಗಳ ನಡುವಿನ ಈ ಕ್ಷಣ ನಿನ್ನೆಯಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಬಹಳ ಟ್ರೆಂಡಿಂಗ್ ಆಗಿರೋದು ಗೊತ್ತೇ ಇದೆ. ಕೆಲವು ಕಂಪನಿಗಳ ಷೇರು ಜಾಸ್ತಿ ಕಡಿಮೆ ಆಗಿರುವ ವಿಚಾರವೂ ಕೂಡ ಚರ್ಚೆಯಾಗ್ತಾ ಇದೆ. ಸೆನ್ಸೆಕ್ಸ್ ಮೇಲೆ ಕೆಳಗೆ ಹೋಗಿರುವ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಪ್ರಧಾನಿ ಮೆಲೋನಿಗೆ ಮೆಲೋಡಿ ಜೊತೆಗೆ 2 ವಿಶೇಷ ಮತ್ತು ಸುಂದರವಾದ ಉಡುಗೊರೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ ಅದರ ವಿಶೇಷತೆಯನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದು, ಪ್ರಧಾನಿ ಮೋದಿ ಅವರು ಇಟಲಿಯ ಪ್ರಧಾನಿ ಮೆಲೋನಿಗೆ ರೇಷ್ಮೆಯಿಂದ ತಯಾರಿಸಿದ ಸುಂದರವಾದ ಚಿನ್ನದ ರೇಷ್ಮೆ ಸೀರೆಯನ್ನ, ಅಂದ್ರೆ ಅಸ್ಸಾಂಸ್ ಮುಗಾ ಸಿಲ್ಕ್ ಅನ್ನೋದನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈ ಸೀರೆಯಲ್ಲಿ ಮೆಲೋನಿ ಬಹಳ ಸುಂದರವಾಗಿ ಕಾಣಲಿದ್ದಾರೆ ಅನ್ನುವ ಮಾತುಗಳು ಈಗಾಗಲೇ ನೆಟ್ಟಲ್ಲಿ ಸಾಕಷ್ಟು ಈ ರೀತಿಯ ಕಾಮೆಂಟ್ಸ್ ಕೂಡ ಬರ್ತಾ ಇದೆ. ಗಾಢವಾದ ರಾಯಲ್ ನೀಲಿ ಬಣ್ಣ ಮತ್ತು ಚಿನ್ನದ ದಾರಗಳಿಂದ ನೇಯಲ್ಪಟ್ಟ ಈ ಸೀರೆಯನ್ನ ಅಸ್ಸಾಂನ ಚಿನ್ನದ ರೇಷ್ಮೆಯಿಂದ ತಯಾರು ಮಾಡಲಾಗುತ್ತೆ. ಇದು ತುಂಬಾನೇ ವಿಶೇಷವಾಗಿದೆ. ಅದರ ಜೊತೆಗೆ ತುಂಬಾನೇ ದುಬಾರಿ ರೇಷ್ಮೆಯನ್ನ ಇದಕ್ಕೆ ಬಳಕೆ ಮಾಡಲಾಗುತ್ತೆ. ಮುಖ್ಯವಾಗಿ ಇದರ ಉತ್ಪಾದನೆಯಲ್ಲಿ ಯಾವುದೇ ರಾಸಾಯನಿಕಗಳು ಅಥವಾ ಬಣ್ಣಗಳನ್ನ ಇದರಲ್ಲಿ ಬಳಕೆ ಮಾಡಲಾಗುವುದಿಲ್ಲ. ಎಲ್ಲವೂ ಕೂಡ ನ್ಯಾಚುರಲ್ ಆಗಿರುವಂತಹ ಬಣ್ಣಗಳು, ಸಂಪೂರ್ಣವಾಗಿ ನೈಸರ್ಗಿಕವಾಗಿರುತ್ತೆ ಮತ್ತು ಪರಿಸರ ಸ್ನೇಹಿಯಾಗಿದೆ. ಇದು ತಮ್ಮ ಸ್ವೆಟ್ ಅನ್ನು ಅಥವಾ ಬೆವರನ್ನ ಹೀರಿಕೊಳ್ಳುವಂತಹ ಒಂದು ಗುಣವನ್ನ ಹೊಂದಿದೆ. ಸೂರ್ಯನ ಕಿರಣಗಳಿಂದ ರಕ್ಷಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡುತ್ತೆ, ಆ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ. ಆದರೆ ಈ ಒಂದು ಗಿಫ್ಟ್ ಅನ್ನ ಕೊಟ್ಟಂತ ಸಮಯ ಇದು ಅಷ್ಟೇನು ಟ್ರೆಂಡಿ ಆಗಲಿಲ್ಲ ಅಥವಾ ಇದರ ಬಗ್ಗೆ ಯಾವುದೇ ರೀತಿಯಾದ ಚರ್ಚೆಗಳು ಕೂಡ ಬರಲಿಲ್ಲ. ಆದರೆ ಇದರ ಬೆಲೆ ಎಷ್ಟು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಇದು ಅಸ್ಸಾಂನ ಚಿನ್ನದ ರೇಷ್ಮೆಯ ವಿನ್ಯಾಸ ರಾಯಲ್ ಆಗಿದೆ ಹಾಗೂ ಇಟಲಿಯ ಐಷಾರಾಮಿ ಜವಳಿ ಮತ್ತು ವಿನ್ಯಾಸಗಳನ್ನ ಹೋಲುತ್ತೆ. ಸೊ ಇದಕ್ಕೆ ಅಸ್ಸಾಂ ಮುಗಾ ರೇಷ್ಮೆ ಸೀರೆ ವಿಶೇಷತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಇಷ್ಟು ಮಾತ್ರನಾ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ಮತ್ತೊಂದು ಗಿಫ್ಟ್ ಅನ್ನು ಕೂಡ ಮೆಲೋನಿ ಅವರಿಗೆ ಕೊಟ್ಟಿದ್ದಾರೆ. ಮಣಿಪುರದ ಅಪರೂಪದ ಹೂವಿನಿಂದ ಸ್ಫೂರ್ತಿ ಪಡೆದ ಶಿರೂಯಿ ಲಿಲಿ ರೇಷ್ಮೆಯಿಂದ ಮಾಡಿದ ಸ್ಟೋಲ್ ಅಥವಾ ಶಾಲ್ ಅಂತ ಏನು ಕರಿತೀವಿ ಅದನ್ನು ಕೂಡ ಪ್ರಧಾನಿ ಮೋದಿ ಮೆಲೋನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈ ಬಿಳಿ ಶಾಲು ಕೆಂಪು ಬಾರ್ಡರ್ ಹಾಗೆಯೇ ಅದರ ಮೇಲೆ ಗುಲಾಬಿ ಹೂಗಳನ್ನು ಹೊಂದಿದೆ. ವಾಸ್ತವವಾಗಿ ಈ ಸ್ಟೋಲ್ನ ಬಟ್ಟೆ ಮತ್ತು ವಿನ್ಯಾಸ 2 ಕೂಡ ಶಿರೂಯಿ ಲಿಲಿ ಹೂವನ್ನ ಹೋಲುತ್ತೆ. ಈ ಗಂಟೆಯ ಆಕಾರದ ಹೂ ತುಂಬಾನೇ ಸೂಕ್ಷ್ಮವಾಗಿರುತ್ತೆ. ಅದರ ದಳಗಳು ಮಸುಕಾದಂತಹ ಗುಲಾಬಿ ಬಿಳಿ ಬಣ್ಣದಲ್ಲಿ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹೂ ಮಣಿಪುರದಲ್ಲಿ ಮಾತ್ರ ಅರಳುತ್ತೆ ಮತ್ತು ಜಗತ್ತಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ, ಬೇರೆಲ್ಲಿಯೂ ಕೂಡ ಈ ಒಂದು ಹೂ ಅರಳೋದಿಲ್ಲ, ಸಿಗಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಈ ಸ್ಟೋಲ್ ಹಿಮಾಲಯದ ಕರಕುಶಲತೆ ಮತ್ತು ಭಾರತೀಯ ಸಂಸ್ಕೃತಿಯ ಸಮ್ಮಿಲನ ಆಗಿದೆ. ಇದು ನಿಜವಾಗಿಯೂ ಮೆಲೋನಿಗೆ ಅದ್ಭುತ ಕೊಡುಗೆಯಾಗಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಮೆಲೋಡಿ ಟಾಫಿ ಮುಂದೆ ಈ 2 ಗಿಫ್ಟ್ಗಳು ಕೂಡ ಟ್ರೆಂಡಿಂಗ್ ಅನ್ನ ಪಡ್ಕೊಂಡಿಲ್ಲ, ಮಹತ್ವವನ್ನ ಕಳೆದುಕೊಂಡಿದೆ. ಈ 2 ಗಿಫ್ಟ್ಗಳು ಅವರಿಗೆ ಉಪಯೋಗಕ್ಕೆ ಬರಲಿ ಅಂತ ಆಶಿಸ್ತಾ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.